ಎಲ್ಲರಿಗೂ ನಮಸ್ಕಾರ. ಗದ್ರೇಸ್ ಗೃಹಪಾಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾನು ಮಾಡತ್ತಿರೋ ರೆಸಿಪಿ ಮಸಾಲ ಪಾವ್ ಅಂತ ಹೇಳಿ. ಇದಕ್ಕೆ ಏನೇನು ಬೇಕಂತ ನಾವು ನೋಡ್ಕೊಳ್ಳೋಣ. ಫಸ್ಟಿಗೆ ನಾನು ಒಂದು ಉಳ್ಳಾಗಡ್ಡಿ, ಒಂದು ಕ್ಯಾಪ್ಸಿಕಮನ್ನು ಉದ್ದಾಗಿ ಕಟ್ ಮಾಡ್ಕೊಂಡೀನಿ, ಒಂದು ಟೊಮೆಟೊ ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಕೊತ್ತಂಬರಿ. ಮತ್ತು ಇದಕ್ಕೆ ಲಾಡಿ ಪಾವ್ ಅಂತ ಹೇಳಿ ನಾನು ಯೂಸ್ ಮಾಡತ್ತೀನಿ. ಇದಕ್ಕೆ ನಾನು ಒಂದು ಪ್ಯಾನಿಗೆ ಒಂಚೂರು ಎಣ್ಣೆ ಹಾಕೊಳತ್ತೀನಿ. ಎಣ್ಣೆ ಒಂಚೂರು ಚಲೋ ತನಕ ಆದಮೇಲೆ ಅದಕ್ಕೆ ಜೀರಿಗೆ ಹಾಕೊಳತ್ತೀನಿ. ಜೀರಿಗೆ ಚಲೋ ತನಕ ಸಿಡಿದ್ಮೇಲೆ ಹೆಚ್ಚಿಟ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಿರ್ತದಲ್ಲ ಅದನ್ನು ಇದಕ್ಕೆ ಹಾಕತ್ತೀನಿ. ನಿಮ್ಮ ಕಡೆ ಆಲ್ರೆಡಿ ರೆಡಿಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೆ ಅದನ್ನು ಹಾಕೋಬೋದು. ರುಚಿ ಚಲೋ ಆಗ್ತೈತೆ, ನಾನು ಇದಕ್ಕೆ ಹಾಕೊಳತ್ತೀನಿ. ಆಮೇಲೆ ಇದಕ್ಕೆ ಉದ್ದಗೆ ಹೆಚ್ಚಿರುವಂಥ ಕ್ಯಾಪ್ಸಿಕಮ್, ಉದ್ದಗೆ ಹೆಚ್ಚಿರುವಂಥ ಉಳ್ಳಾಗಡ್ಡಿ. ಇಲ್ಲಿ ನಾನು ಒಂದು ಉಳ್ಳಾಗಡ್ಡಿ, ಒಂದು ಕ್ಯಾಪ್ಸಿಕಮ್ ತೊಗೊಂಡೀನಿ. ಇದನ್ನು ಚಲೋ ತಂಗ ಫ್ರೈ ಮಾಡ್ಕೋಬೇಕು. ಚಲೋ ತಂಗ ಕಲರ್ ಚೇಂಜ್ ಆಗೋ ತನಕ ಇದನ್ನು ಫ್ರೈ ಮಾಡ್ಕೊರಿ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಇದನ್ನು ಓಪನ್ ಮಾಡಿ ನೋಡಿದಾಗ ಚಲೋ ತಂಗ ಬೆಂದಿರ್ಬೇಕು. ಅದಾದಮೇಲೆ ಹೆಚ್ಚಿಟ್ಟಿರುವಂಥ ಟೊಮೆಟೊ, ಇದಕ್ಕೆ ನಾನು ಒಂದು ಟೊಮೆಟೊ ಹಾಕತ್ತೀನಿ. ಟೊಮೆಟೊನು ಚಲೋ ತಂಗಾಗಿ ಫ್ರೈ ಆಗೋ ತನಕ ಮಾಡಿರಿ. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕತ್ತೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕತ್ತೀನಿ. ಆಮೇಲೆ ಖಾರದ ಪುಡಿ ಹಾಕತ್ತೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ಗರಂ ಮಸಾಲ, ಕೊರಿಯಾಂಡರ್ ಪೌಡರ್, ಕಸೂರಿ ಮೇಥಿ. ಆಮೇಲೆ ಇದಕ್ಕೆ ನಾನು ಸ್ವಲ್ಪ ಜೀರಿಗೆ ಪೌಡರ್ನೂ ಹಾಕತ್ತೀನಿ. ನಿಮ್ಗೆ ಬೇಕಂದ್ರೆ ಇದಕ್ಕೆ ಮ್ಯಾಜಿಕ್ ಮಸಾಲನೂ ಹಾಕಬಹುದು. ಗರಂ ಮಸಾಲ ಹಾಕಿದ್ರೆ ಭಾಳ ರುಚಿ ಆಗ್ತೈತಿ. ಸೊ ಗರಂ ಮಸಾಲಾನ ಇದಕ್ಕೆ ಹಾಕತ್ತೀನಿ. ಆಮೇಲೆ ಸ್ವಲ್ಪ ಹೊತ್ತು ಬೇಯಿಸಿ ಅದು ಮುಚ್ಚಿಟ್ಟು ತೆಗಿಯಾಕತ್ತೀನಿ. ಆಮೇಲೆ ಇದಕ್ಕೆ ಸಣ್ಣಗೆ ಹೆಚ್ಚಿರುವಂಥ ಕೊತ್ತಂಬರಿ ಇದ್ರ ಮೇಲೆ ನಾನು ಇದನ್ನು ಉದುರ್ಸಾಕತ್ತೀನಿ. ಸೊ ಇದು ಪಲ್ಯ ರೆಡಿ ಆಗ್ತೈತೆ ನಮ್ದು. ಇದ್ರ ಜೊತೆ ನಿಮಗೆ ಪನ್ನೀರ್ ಬೇಕಂದ್ರೆ ಪನ್ನೀರ್ನೂ ಹಾಕೋಬೋದು. ನಾನು ಇಲ್ಲೇ ಸಿಂಪಲ್ಲಾಗಿ ಪಾವು ಇದ್ದಿದ್ದಕ್ಕೆ ನಾನು ಇದನ್ನು ಮಾಡತ್ತೀನಿ. ಇದು ಸಿಂಪಲ್ ನಾಷ್ಟಾಗಿ ನೀವು ಇದನ್ನು ರೆಸಿಪಿ ಮಾಡ್ಕೋಬಹುದು, ಭಾಳ ರುಚಿ ಆಗ್ತೈತಿ. ಇದ್ರ ಜೊತೆ ನಾವು ಕೆಚಪ್ ಹಚ್ಕೊಂಡು ತಿನ್ಬೋದು, ಭಾಳ ರುಚಿ ಆಗ್ತೈತಿ. ಸೊ ಪಾವನ್ನು ಬಿಸಿ ಮಾಡ್ಬೇಕಂತ ಹೇಳಿ ಇದು ಒಂಚೂರು ಬೆಣ್ಣೆ ನಾನು ತವ ಮೇಲೆ ಹಾಕೊಳತ್ತೀನಿ. ಬೆಣ್ಣೆ ಒಂಚೂರು ಕರ್ಗಿದ ಮೇಲೆ ಪಾವೇನು ನಾನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆಲ್ಲ ಅದನ್ನು ಇದಕ್ಕೆ ಹಾಕತ್ತೀನಿ. ಇಲ್ಲಿ ನಾವೊಂದು 6 ಪಾವು ಯೂಸ್ ಮಾಡತ್ತೀನಿ. 6 ಪಾವು ಅಂದ್ರೆ 3 ಮಸಾಲ ಪಾವ್ ಆಗ್ತೈತಿ. ಆಮೇಲೆ ಇದಕ್ಕೆ ಒಳಗೆ ಅಷ್ಟು ನಾನು ಬೇಯಿಸಾತೀನಿ, ಹೊರಗೆ ಬೇಯಿಸಾಕತ್ತಿಲ್ಲ. ಒಳಗೆ ಬೇಯಿಸಿದ್ದನ್ನು ಒಂದು ಇಲ್ಲಿ ಪ್ಲೇಟ್ ಒಳಗೆ ಇಟ್ಕೊಳತ್ತೀನಿ. ಇಟ್ಕೊಂಡು ಅದ್ರ ಮೇಲೆ ಏನು ನಾವು ರೆಡಿ ಮಾಡಿದ್ವಲ್ಲ ಅದು ಮಿಕ್ಸ್ಚರ್ನ ಅದನ್ನು ಚಲೋ ತಂಗ ಇದಕ್ಕೆ ಹಾಕಾಕತ್ತೀನಿ. ಹಾಕಿ ಇದ್ರ ಮೇಲೆ ಮುಚ್ಚಿ ಹಿಂಗೆ ನಾನು ಒಂದು 3 ರಿಂದ 4 ರೆಡಿ ಮಾಡ್ಕೊಳತ್ತೀನಿ. ನಿಮ್ಗೆ ಎಷ್ಟು ಬೇಕಷ್ಟು ಫಿಲ್ಲಿಂಗ್ ಹಾಕಿ ನೀವು ಮುಚ್ಬೋದು. ಯಾವುದು ಸಾಸ್ ಗೀಸ್ ಹಾಕೋ ಅವಶ್ಯಕತೆ ಇಲ್ಲ. ಹಿಂಗೆ ಮಾಡಿದ್ರೆ ಸಿಂಪಲ್ ಆ್ಯಂಡ್ ಟೇಸ್ಟ್ ಆಗಿರ್ತೈತಿ. ಆಮೇಲೆ ಸೇಮ್ ನಾನೇನು ತವ ಯೂಸ್ ಮಾಡಿದ್ದಲ್ಲ ಅದೇ ತವ ಒಳಗೆ ನಾನು ರೆಡಿ ಏನು ಮಾಡಿದ್ನಲ್ಲ ಅದನ್ನು 2 ಕಡೆ ಚಲೋ ತಂಗ ಬೇಯಿಸಾತೀನಿ. ಅದು ಬೇಯಿಸಿದ್ರೆ ಆ್ಯಕ್ಚುಲಿ ರುಚಿ ಬರ್ತೈತಿ. ಬೆಣ್ಣೆ ಇರೋದ್ರಿಂದ ಮಸಾಲ ಪಾವು ಇನ್ನೂ ರುಚಿ ಆಗ್ತೈತಿ. ಇದಕ್ಕೆ ಬೇಕಂದ್ರೆ ನೀವು ಒಳಗೆ ಹಸಿರು ಚಟ್ನಿ ಮತ್ತು ಕೆಂಪು ಚಟ್ನಿ ಏನಾದರೂ ನಿಮ್ಮ ಕಡೆ ಇದ್ರೆ ಅದನ್ನು ಹಚ್ಕೋಬೋದು. ಇಲ್ಲಾಂದ್ರೆ ಶೇಂಗಾ ಚಟ್ನಿ ಪುಡಿ ಇರ್ತೈತಲ್ಲ ಬೆಳ್ಳುಳ್ಳಿ ಹಾಕಿದ್ದು ಅದನ್ನು ಹಚ್ಕೊಂಡು ತಿನ್ಬೋದು. ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.